ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ರುಚಿದ ಸ್ವಯಂ-ಪಾಕ. ಇವತ್ತಿನ ಈ ವಿಡಿಯೋದಲ್ಲಿ ಚೀಸ್ ಮಲೈ ಟಿಕ್ಕನ್ನ ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ನೀವು ಟಿಕ್ಕಾ ಅಥವಾ ಚಿಕನ್ ತಂದೂರಿ ತಿಂದೇ ಇರ್ತೀರ. ಸೊ ಅದೇ ರೀತಿ ಸಾಫ್ಟಾಗಿ ಜ್ಯೂಸಿಯಾಗಿ ನೀವು ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡಬೇಕು ಅಂತ ಟಿಪ್ಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ತಡ ಮಾಡದೆ ಈ ರುಚಿಕರವಾದ ಚಿಕನ್ ಮಲೈ ಟಿಕ್ಕಾನ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಈ ರೆಸಿಪಿಗೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಚಿಕನ್. ಸೊ ನಾನಿಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಅಂತ ಅನ್ನೋದಾದರೆ ನೀವು ಥೈ ಪೀಸಸ್ನೇ ತೊಗೊಳ್ಬೇಕಾಗುತ್ತೆ. ಸೊ ಈ ಪೀಸಸ್ನ ತೊಗೊಳ್ಳೋದ್ರಿಂದ ಚಿಕನ್ ತುಂಬಾ ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿ ಬರುತ್ತೆ. ನಿಮ್ಮ ಹತ್ರ ಅವೈಲೇಬಲ್ ಆಗಲಿಲ್ಲ ಅಂದರೆ ನೀವು ಬೋನ್ಲೆಸ್ ಚಿಕನ್ನು ಸಹ ತೊಗೊಳ್ಬೋದು. ನಾನಿಲ್ಲಿ 500 ಗ್ರಾಮ್ನಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದರಲ್ಲಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ದೊಡ್ಡ ಚಮಚದಷ್ಟು ಉಪ್ಪು, ನಂತರ ಒಂದು ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಳ್ಬೇಕಾಗತ್ತೆ. ತದನಂತರದಲ್ಲಿ ನೋಡಿ 1 ದೊಡ್ಡ ಚಮಚದಷ್ಟು ಕರಿಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿಯಲ್ಲಿ ನೋಡಿ ನಾವು ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಸೊ ಅದಕ್ಕಾಗಿ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸಿನಕಾಳಿನ ಪುಡಿಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಾವು ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ಸುಮಾರು 30 ನಿಮಿಷಗಳವರೆಗೆ ಮ್ಯಾರಿನೇಷನ್ ಆಗಲಿಕ್ಕೆ ಬಿಡಬೇಕಾಗತ್ತೆ. ಇವಾಗ ಸೆಕೆಂಡ್ ಮ್ಯಾರಿನೇಷನ್ಗಾಗಿ ನಾನಿಲ್ಲಿ 4 ದೊಡ್ಡ ಚಮಚದಷ್ಟು ಗಟ್ಟಿ ಮೊಸರನ್ನು ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೊಸರಿನಲ್ಲಿ ನೀರಿನ ಅಂಶ ಇದ್ದರೆ ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಬಟ್ಟೆಯಲ್ಲಿ ಕಟ್ಟಿ ಗಟ್ಟಿ ಮೊಸರನ್ನು ತೊಗೊಳ್ಬೋದು. ನಂತರ ಅದೇ ಚಮಚದಿಂದ 2 ಚಮಚದಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತದನಂತರದಲ್ಲಿ 2 ಚಮಚದಷ್ಟು ಗೋಡಂಬಿ ಪೇಸ್ಟ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಚಮಚದಷ್ಟು ಫ್ರೆಶ್ ತುರಿದಿಟ್ಕೊಂಡಿರುವಂಥ ಚೀಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 ದೊಡ್ಡ ಚಮಚದಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಿಕ್ಕ ಚಮಚದಿಂದ ನೋಡಿ ಇದರಲ್ಲಿ 1 ಚಮಚದಷ್ಟು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಚಿಕ್ಕ ಚಮಚದಿಂದ 1 ಚಮಚದಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಕರಿಮೆಣಸಿನ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಸಾಕಾಗುತ್ತೆ. ಅರ್ಧಕ್ಕಿಂತಲೂ ಕಡಿಮೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಏಲಕ್ಕಿ ಪೌಡರ್ನಿಂದ ನೋಡಿ ತುಂಬ ಚೆನ್ನಾಗಿ ಅರೋಮಾ ಬರುತ್ತೆ. 1 ಚಮಚದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 2 ಚಮಚದಷ್ಟು ಒಂದು ಸ್ವಲ್ಪ ಹುರಿದ ಕಡಲೆ ಹಿಟ್ಟು ಅಂದರೆ ಬೇಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಈ ಥರ ಕಸೂರಿ ಮೇಥಿನ ಚೆನ್ನಾಗಿ ತಿಕ್ಕಿ ಪುಡಿ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ. ನಂತರ ಇದರಲ್ಲಿ ಕೀ ಇಂಗ್ರೀಡಿಯೆಂಟ್ ಅಂದರೆ ನೋಡಿ ಇದು ನಮ್ಮ ಸಾಸಿವೆ ಎಣ್ಣೆ, ಇದನ್ನು ಮಸ್ಟರ್ಡ್ ಆಯಿಲ್ ಅಂತ ಕರೀತಾರೆ. ಸೊ ಇದನ್ನು ನೀವು ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ನಾರ್ಮಲ್ ಅಡುಗೆ ಎಣ್ಣೆನೂ ಸಹ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಸಾಸಿವೆ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದರಿಂದ ಅರೋಮಾ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಿಯೂ ಸಹ ನೋಡಿ ಜಾಸ್ತಿ ಗಂಟಾಗಿ ಉಳಿಬಾರ್ದು. ಸೊ ಆ ರೀತಿ ಚೆನ್ನಾಗಿ ಇದನ್ನು ಫೈನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲೆಯಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ ಸುಮಾರು 30 ನಿಮಿಷಗಳವರೆಗೂ ಇಡ್ಬೋದು. ಮ್ಯಾಕ್ಸಿಮಮ್ ನೀವು 1 ದಿನದವರೆಗೂ ಸಹ ಇಡ್ಬೋದು, ಪರವಾಗಿಲ್ಲ. ಇವಾಗ ಈ ಹಾಕ್ಕೊಂಡಿರುವಂಥ ಚಿಕನ್ ಮತ್ತು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡಿರುವಂಥ ಮಸಾಲೆಗಳು ನೋಡಿ ಆ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದರಲ್ಲಿ ಒಂದು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ರಸನ ಸೇರಿಸೋದ್ರಿಂದ ನೋಡಿ ಚಿಕನ್ ಪೀಸು ಸಾಫ್ಟಾಗಿ ಮತ್ತು ಟೆಂಡರಾಗಿ ಮತ್ತು ಜ್ಯೂಸಿಯಾಗಿ ಉಳಿಯುತ್ತೆ. ಸೊ ಕೊನೆಯದಾಗಿ ಇದರಲ್ಲಿ 1 ಚಮಚದಷ್ಟು ಹಸಿ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಚಮಚದಷ್ಟು ಕಸೂರಿ ಮೇಥಿ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ನಾನು ನಿಮಗೆ ಎತ್ತಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಂಡಿದೆ ಅಂತ. ಸೊ ಇವಾಗ ನೆಕ್ಸ್ಟ್ ಮತ್ತು ಮೇನ್ ಸ್ಟೆಪ್ ಏನಂದರೆ ಇದ್ದಿಲು ಅಂದರೆ ಚಾರ್ಕೋಲ್ನ ಪೀಸಸ್ನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರ ಮೇಲೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಆವಾಗ ನೋಡಿ ಏನು ಸ್ಮೋಕಿ ಫ್ಲೇವರ್ ಏನು ಬರ್ತಾ ಇದೆ. ಸೊ ಆವಾಗ ಬೇಗನೆ ನೀವು ಒಂದು ಪ್ಲೇಟ್ ಅಥವಾ ಈ ಥರ ನಿಮ್ಮ ಹತ್ರ ಪ್ಲಾಸ್ಟಿಕ್ ಇದ್ದರೆ ಇದರಿಂದ ಕವರ್ ಮಾಡ್ಕೊಳ್ಬೋದು. ಇದರಿಂದ ನೋಡಿ ಆ ಒಂದು ಸ್ಮೋಕಿ ಫ್ಲೇವರ್ ಪ್ರತಿಯೊಂದು ಪೀಸಿಗೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ರೆಸ್ಟೋರೆಂಟ್ ಸ್ಟೈಲ್ ಮತ್ತು ಹೋಟೆಲ್ ಸ್ಟೈಲ್ ಅಂತ ಅನ್ನೋದಾದರೆ ಸೊ ಈ ಸ್ಮೋಕಿ ಫ್ಲೇವರ್ ಕೊಡಲೇಬೇಕಾಗುತ್ತೆ.
ಇವಾಗ 15 ನಿಮಿಷಗಳ ನಂತರ ಈ ಕವರ್ನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ಲಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ನೋಡಿ ನನ್ನ ಹತ್ರ ಈ ಒಂದು ಕಬಾಬ್ ಅಥವಾ ತಂದೂರಿ ಸ್ಟಿಕ್ ಇದೆ. ಸೊ ಇದರಲ್ಲಿ ನಾನಿವಾಗ ಈ ಪೀಸಸ್ನ ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಸ್ಟಿಕ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪ್ಯಾನ್ ಮೇಲೆಯೂ ಸಹ ಫ್ರೈ ಮಾಡ್ಕೊಳ್ಬಹುದು, ಯಾವುದೇ ಒಂದು ತೊಂದರೆ ಇಲ್ಲ. ಕೆಲವೊಂದು ಜನರ ಹತ್ರ ನೋಡಿ ಬಾರ್ಬೆಕ್ಯೂ ಸೆಟಪ್ ಇರುತ್ತೆ, ಚಾರ್ಕೋಲ್ ಬಾರ್ಬೆಕ್ಯೂ ಸೆಟಪ್. ಸೊ ಅದರಲ್ಲಿ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದರ ಮಧ್ಯದಲ್ಲಿ ನೀವು ಬೇಕಾದರೆ ವೆಜಿಟೇಬಲ್ಸ್ ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ನಾನು ಒಂದೊಂದಾಗಿ ಪೀಸಸ್ನ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಒಂದು ಗ್ರಿಲ್ ಪ್ಯಾನ್ಗೆ ಚೆನ್ನಾಗಿ ಎಣ್ಣೆನ ಸವರಿ, ಇದು ನೋಡಿ ಪ್ಯಾನ್ ಚೆನ್ನಾಗಿ ಕಾದಿರಬೇಕು. ಈ ಥರ ಚೆನ್ನಾಗಿ ಎಣ್ಣೆನ ಸವರಿ ಇದರ ಮೇಲೆ ನಾನಿವಾಗ ಒಂದು ಹೊಂದಿಸಿಟ್ಕೊಂಡಿರುವಂಥ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಸ್ಟಿಕ್ ಅವೈಲೇಬಲ್ ಇಲ್ಲ ಅಂದರೆ ಪರವಾಗಿಲ್ಲ, ನಾನು ಈಗಾಗಲೇ ಹೇಳಿದ ಹಾಗೆ ಸೆಪ್ರೇಟ್ ಪೀಸಸ್ನು ಸಹ ನೀವು ಬೇಯಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ನಾನಿಲ್ಲಿ ಗ್ರಿಲ್ಡ್ ಕಾಸ್ಟ್ ಐರನ್ ತವಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿಯಾಗಿ ಕಾಸ್ಟ್ ಐರನ್ ತವಾನೇ ಪ್ರಿಫರ್ ಮಾಡೋದು. ನಿಮ್ಮ ಹತ್ರ ನಾನ್ ಸ್ಟಿಕ್ ತವಾ ಇದ್ದರೆ ಅಥವಾ ನಾರ್ಮಲ್ ತವಾ ಇದ್ದರೂ ಸಹ ನೀವು ಅದರ ಮೇಲೆ ಬೇಯಿಸ್ಕೊಳ್ಬೋದು. ಮತ್ತು ನಿಮ್ಮ ಹತ್ರ ಚಾರ್ಕೋಲ್ದ ಆ ಒಂದು ಬಾರ್ಬೆಕ್ಯೂ ಸೆಟ್ ಇದ್ದರೆ ತುಂಬಾ ಒಳ್ಳೆಯದು, ತುಂಬಾ ಬೆಸ್ಟ್ ಆಗುತ್ತೆ. ನಿಮ್ಮ ಸೇಮ್ ಏನು ರೆಸ್ಟೋರೆಂಟ್ ಮತ್ತು ಹೋಟೆಲ್ ಶೈಲಿಯ ಒಂದು ಕಬಾಬ್ ಅಥವಾ ಈ ಥರ ಚಿಕನ್ ಟಿಕ್ಕಾ ತಿನ್ನಬೇಕು ಅಂತ ಅನ್ನೋದಾದರೆ ಚಾರ್ಕೋಲ್ ಬಾರ್ಬೆಕ್ಯೂ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಕಾಸ್ಟ್ ಐರನ್ ತವಾ ಯೂಸ್ ಮಾಡಿದ್ರಿಂದ ಒಂದು ಸ್ವಲ್ಪ ಇದು ಅಂಟ್ಕೊಳ್ತಾ ಇದೆ ಅಷ್ಟೇ. ಇವಾಗ ನೋಡಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ತಾ ಎರಡೂ ಕಡೆಯಿಂದಲೂ ಅಂದರೆ ಎಲ್ಲ ಕಡೆಗಳಿಂದಲೂ ಚೆನ್ನಾಗಿ ಇದನ್ನು ಅತ್ಯಂತ ಮಂದ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಪೀಸ್ ಬೇಗ ಸಿದೋಗುತ್ತೆ ಮತ್ತು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಮತ್ತು ಪೀಸಸ್ ನೋಡಿ ಒಳಗಡೆವರೆಗೂ ಚೆನ್ನಾಗಿ ಬೇಯಲ್ಲ. ಸೊ ಅದಕ್ಕಾಗಿ ಮಂದ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಈ ರೆಸಿಪಿ ಮಾಡುವಾಗ ಹೇಳುವ ಕೆಲವೊಂದು ಟಿಪ್ಸ್ಗಳೇನೆಂದರೆ, ನಾವು ಏನು ಚಿಕನ್ನ ಯೂಸ್ ಮಾಡ್ತಾ ಇದ್ದೀವಿ ಅದು ಥೈ ಪೀಸಸ್ ಅಂದರೆ ಚಿಕನ್ನ ತೊಡೆಯ ಭಾಗದ ಪೀಸಸ್ ಇದ್ದರೆ ತುಂಬಾ ಒಳ್ಳೆಯದು. ಇದರಿಂದ ನೋಡಿ ನಾವು ಮಾಡ್ತಾ ಇರುವಂಥ ಈ ರೆಸಿಪಿ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಸೆಕೆಂಡ್ ಏನು ಅಂದರೆ, ನಾವೇನು ಮೊಸರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅದು ಚೆನ್ನಾಗಿ ಗಟ್ಟಿಯಾಗಿರಬೇಕು. ನೀರಿನ ಅಂಶ ಇದ್ದರೆ ದಯವಿಟ್ಟು ಅದನ್ನು ಚೆನ್ನಾಗಿ ಹಿಂಡಿ ತಗೊಳ್ಬೇಕಾಗತ್ತೆ. ಮತ್ತೊಂದೇನೆಂದರೆ ವೀಕ್ಷಕರೇ, ನೀವು ಇದನ್ನು ಅವನ್ನಲ್ಲಿಯೂ ಸಹ ಬೇಯಿಸ್ಕೊಳ್ಬೋದು. ಇವಾಗ ನೋಡಿ ವೀಕ್ಷಕರೇ, ನಾನು ಎಲ್ಲ ಕಡೆಯಿಂದಲೂ ಇದನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನೀವು ನೋಡ್ತಾನೆ ಇದು ಗೊತ್ತಾಗ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಆ ಒಂದು ರೆಸ್ಟೋರೆಂಟ್ ಮತ್ತು ಹೋಟೆಲ್ನ ಆ ಒಂದು ರುಚಿನೇ ಸಿಗುತ್ತೆ ಈ ಒಂದು ಪ್ರೊಸೀಜರ್ ಮತ್ತು ಮೆಥಡ್ನಲ್ಲಿ ನೀವು ಮಾಡಿದ್ದೆ ಆದರೆ. ಇದನ್ನು ಬಿಸಿ ಬಿಸಿ ಇರುವಾಗ ಆ್ಯಸ್ ಎ ಸ್ಟಾರ್ಟರ್ ಆಗಿ ಅಥವಾ ಸೈಡ್ ಡಿಶ್ ಆಗಿಯೂ ಸಹ ಸೇವಿಸ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ಪೀಸಸ್ ಬಿಸಿ ಬಿಸಿ ಇರುವಾಗ ಒಂದು ಸ್ವಲ್ಪ ಚೀಸ್ ನೋಡಿ ಈ ಥರ ತುರಿದ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ, ಗ್ರೇಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಮತ್ತು ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಚೀಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು, ಇದ್ರೆ ಖಂಡಿತವಾಗಿಯೂ ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಬಿಸಿ ಬಿಸಿ ಇರುವಾಗ ಮಿಂಟ್ ಚಟ್ನಿ ಜೊತೆ ಅಂದರೆ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿಯವರೆಗೂ ನೋಡಿದ್ದೀರಾ ಅಂದರೆ ಈ ಒಂದು ವಿಡಿಯೋ, ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈ ರೆಸ್ಟೋರೆಂಟ್ ಸ್ಟೈಲ್ನ ಚೀಸಿ ಮಲೈ ಚಿಕನ್ ಟಿಕ್ಕಾ ರೆಸಿಪಿ ಖಂಡಿತವಾಗಿಯೂ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅನುಭವನ ನನ್ನ ಜೊತೆ ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಈಸಿ ಮತ್ತು ಟೇಸ್ಟಿ ರೆಸಿಪಿ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.